ಒಟ್ನಲ್ಲಿ ಈ ರಾಹುಗ್ರಸ್ತ ರಕ್ತ ಚಂದ್ರಗ್ರಹಣಕ್ಕೆ ಕೌಂಟ್ ಡೌನ್ ಆರಂಭ ಆಗಿದೆ. ಚಂದ್ರಗ್ರಹಣದಿಂದ ಯಾವ ರಾಶಿಗೆ ಸಂಕಷ್ಟ, ಗ್ರಹಣದ ವೇಳೆ ಯಾವ ಕ್ರಮವನ್ನು ಅನುಸರಿಸಬೇಕು, ಚಂದ್ರಗ್ರಹಣ ಏನೆಲ್ಲ ಪ್ರಭಾವಗಳನ್ನು ಬೀರಲಿದೆ, ವರ್ಷದ ಕೊನೆಯ ಚಂದ್ರಗ್ರಹಣ ಯಾಕೆ ಮುಖ್ಯ ಆಗತ್ತೆ, ಖಗ್ರಾಸ ಚಂದ್ರಗ್ರಹಣದ ವಿಶೇಷತೆ ಏನು? ರಿಪಬ್ಲಿಕ್ ಕನ್ನಡಕ್ಕೆ ಪ್ರಕಾಶ್ ಅಮ್ಮಣ್ಣಾಯ ವಿವರಣೆಯನ್ನ ಕೊಟ್ಟಿದ್ದಾರೆ. ಜ್ಯೋತಿಷಿ ಪ್ರಕಾಶ್ ಅಮ್ಮಣ್ಣಾಯ. ಕಾಲದಲ್ಲಿ ಕಾಶಿ, ರಾಮೇಶ್ವರ ಇಂಥದ ಕಲ್ಲಿಯಲ್ಲಿ ಹೋಗಿ ಸ್ನಾನ ಮಾಡಿ ಧ್ಯಾನ ಮಾಡುವಂಥದ್ದು ಇದೆಲ್ಲ ಉದ್ದೇಶಗಳದ್ದೇ. ಇದೊಂದು ಹುಚ್ಚ ಅಲ್ಲದು. ಯಾಕೆಂದರೆ ತನ್ನ ಜ್ಞಾನವನ್ನು ತಾನು ವೃದ್ಧಿಸಿಕೊಳ್ಳುವಂಥದ್ದು. ಇನ್ನೊಂದು ವಿಶೇಷ ಅಂತ ಹೇಳಿದರೆ, ರಾಹು ಹಿಂದೆ ಬರುವಂಥದ್ದು, ಚಂದ್ರ ಮುಂದೆ ಹೋಗುವಂಥದ್ದು. ಇಲ್ಲಿ ನೋಡಿ, ದೊಡ್ಡ ಒಂದು ಘರ್ಷಣೆಯ ಹೊತ್ತದು. ಆ ಘರ್ಷಣೆಯ ಹೊತ್ತಿನಲ್ಲಿ ಪ್ರತಿ 27 ದಿನಗಳಿಗೊಮ್ಮೆ ಚಂದ್ರ ರಾಹುವನ್ನು ದಾಟಿ ಹೋಗ್ತಾನೆ. ಆದರೆ ಈ ಸಂದರ್ಭದಲ್ಲಿ ಚಂದ್ರ 21-22 ಡಿಗ್ರಿಯನ್ನು ಇರಬೇಕು. ಆಮೇಲೆ ರವಿ 24 ಡಿಗ್ರಿಯಲ್ಲಿ ಇರಬೇಕು. ಇನ್ನು ರಾಹು ಕೂಡ 24 ಡಿಗ್ರಿಯಲ್ಲಿ ಇರಬೇಕು. ಈ ಸಂಯೋಗಗಳುಂಟಲ್ಲ, ಈ ಸಂಯೋಗಗಳು ಪೂರ್ಣ ಗ್ರಹಣವನ್ನು ಸೂಚಿಸ್ತದೆ. ಅಲ್ಲಿ ಸ್ವಲ್ಪ ಕೂಡ ಚಂದ್ರನ ಬೆಳಕು ಬರುವುದಿಲ್ಲ ಭೂಮಿಗೆ. ಆವಾಗ ಬಹಳ ಎಚ್ಚರದಲ್ಲಿ ಇರಬೇಕು ಅಂತೇಳಿ ನಾನು ಹೇಳುವಂಥದ್ದು. ಕೇವಲ ಒಂದೇ ನಮನೆಯ ಗ್ರಹಣಗಳಲ್ಲ. ನಮಗೆ ಸಾಮಾನ್ಯವಾಗಿ ಒಂದೇ ಗ್ರಹಣ ಅಂತ ಹೇಳ್ತೇವೆ ನಾವು. ಗ್ರಹಣದಲ್ಲಿ ಬೇರೆ ಬೇರೆ ಅಧ್ಯಯನಗಳುಂಟು. ಯಾವ ಭಾಗದಿಂದ ಎಷ್ಟು ಗ್ರಾಸಮಾನದಲ್ಲಿ ಹಿಡಿತದೆ, ಎಷ್ಟು ಹೊತ್ತು ಇರ್ತದೆ, ಎಷ್ಟೊತ್ತಿಗೆ ಮೋಕ್ಷ ಆಗ್ತದೆ, ಆಮೇಲೆ ಯಾವ ವರ್ಣದಲ್ಲಿ ಇರ್ತದೆ ಅಂತೇಳಿ ನೋಡಿ. ಈಗ ನೀವೆಲ್ಲ ಹೇಳ್ತಿದ್ರಿ ಬ್ಲಡ್ ಮೂನ್ ಅಂತೇಳಿ. ಅಂದರೆ ಈ ಚಂದ್ರನ ಸ್ಥಿತಿಗತಿಗಳ ಅನುಗುಣವಾಗಿ ಈ ಬ್ಲಡ್ ಮೂನ್ ಸೃಷ್ಟಿಯಾದದ್ದು. ಈ ಸಮಯದಲ್ಲಿ ಗ್ರಹಣ ಬಂದರೆ ಹೇಗಾಗ್ತದೆ, ಈ ಬಗ್ಗೆಲ್ಲ ಸಾಕಷ್ಟು ಅಧ್ಯಯನ. ನಮ್ಮ ಈ ಒಂದೇ ಕೆಲ ಹೊತ್ತಿನಲ್ಲಿ ನಾವು ಇದನ್ನು ವರ್ಣನೆ ಮಾಡಲಿಕ್ಕೆ, ವಿವರಿಸಲಿಕ್ಕೆ ಸಾಧ್ಯ ಇಲ್ಲ. ಭಾಳ ಕಷ್ಟದ ವಿಚಾರ. ಹಾಗಾಗಿ ನಾವೇನು ಮಾಡ್ತೇವೆ ಅಂತ ಹೇಳಿದರೆ, ಅನೇಕ ಜನ ಇದನ್ನು ಒಪ್ಪಿಕೊಂಡಿದ್ದಾರೆ, ಅನೇಕರು ಒಪ್ಪುವುದಿಲ್ಲ. ಗ್ರಹಣ ನಮಗೇನು ಆಚರಣೆ ಇಲ್ಲ ಅಂತ ಹೇಳ್ತಾರೆ. ಯಾರು ಆಚರಣೆ ಮಾಡಲಿ ಮಾಡದೇ ಇರಲಿ, ಖಗೋಳದಲ್ಲಿ ನಡೆಯುವಂತಹ ಕ್ರಿಯೆಗಳು ನಡೀತಾ ಇರ್ತದೆ. ಅದರ ಪರಿಣಾಮಗಳು ಭೂಮಿಯ ಮೇಲೆ ಬರ್ತಾ ಇರ್ತದೆ. ಈಗ ನಾವು ಅನೇಕ ವಿಚಾರಗಳನ್ನು ನೋಡ್ತೇವೆ. ಕ್ಷುಲ್ಲಕ ಕಾರಣಕ್ಕಾಗಿ ನಮಗೆ ಒಂದು ನಿಷ್ಠುರ ಆಯಿತು ಅಂತೇಳಿ ಒಂದು ಒಳ್ಳೆಯ ವ್ಯಕ್ತಿಯ ಮೇಲೆ ನಾವು ಅಪವಾದ ಹೊರಿಸುವಂಥದ್ದು, ಅವನು ಕೊಲೆ ಮಾಡಿದ್ದಾನೆ ಅಂತ ಹೇಳುವಂಥದ್ದು, ಇಂಥದ್ದೆಲ್ಲ ದುರ್ಬುದ್ಧಿಗಳು ಹುಟ್ಟುತ್ತದೆ. ಅದು ಒಂದು ವೇಳೆ ಮಾಡಿದ್ದಿದ್ರೆ ನಮಗೆ ಹಕ್ಕಿದೆ ಅದನ್ನು ಕೇಳುವಂಥದ್ದು. ಪ್ರಜೆಗಳಿಗಾಗಿ ನಾವು ಖಂಡಿತವಾಗಿ ಹೋರಾಟ ಮಾಡಬೇಕು. ಆದರೆ ಅದರ ಪರಿಣಾಮ ಏನಾಗ್ತದೆ ಅಂತ ಹೇಳುವಂಥದ್ದು ಯೋಚನೆ ಬರುವುದಿಲ್ಲ. ಇದು ಇಂತಹ ಗ್ರಹಣಗಳ ಸ್ಥಿತಿಗತಿಗಳ ಪರಿಣಾಮದಲ್ಲಿ ಅದೆಲ್ಲ ನಮ್ಮ ತಲೆಯನ್ನು ನಾವೇ ಹಾಳು ಮಾಡಿಕೊಳ್ಳುವಂಥ ಒಂದು ಕೆಲಸ ಆಗ್ತದೆ. ಅದಕ್ಕೆ ಬೇಕಾಗಿ ಆ ಹೊತ್ತಿನಲ್ಲಿ ನೀವು ತಲೆ ಹಾಳು ಮಾಡಿಕೊಳ್ಬೇಡಿ, ನೀವು ಈ ರೀತಿ ಹೋಗಿ ಅಂತೇಳಿ ನಮ್ಮ ಋಷಿ ಮುನಿಗಳು, ಪ್ರಾಜ್ಞರು ಎಲ್ಲ ನಮಗೆ ಸಲಹೆ ಕೊಟ್ಟಿದ್ದಾರೆ. ಒಟ್ನಲ್ಲಿ ಈ ರಾಹುಗ್ರಸ್ತ ರಕ್ತ ಚಂದ್ರಗ್ರಹಣಕ್ಕೆ ಕೌಂಟ್ ಡೌನ್ ಆರಂಭ ಆಗಿದೆ. ಚಂದ್ರಗ್ರಹಣದಿಂದ ಯಾವ ರಾಶಿಗೆ ಸಂಕಷ್ಟ, ಗ್ರಹಣದ ವೇಳೆ ಯಾವ ಕ್ರಮವನ್ನು ಅನುಸರಿಸಬೇಕು, ಚಂದ್ರಗ್ರಹಣ ಏನೆಲ್ಲ ಪ್ರಭಾವಗಳನ್ನು ಬೀರಲಿದೆ, ವರ್ಷದ ಕೊನೆಯ ಚಂದ್ರಗ್ರಹಣ ಯಾಕೆ ಮುಖ್ಯ ಆಗತ್ತೆ, ಖಗ್ರಾಸ ಚಂದ್ರಗ್ರಹಣದ ವಿಶೇಷತೆ ಏನು? ರಿಪಬ್ಲಿಕ್ ಕನ್ನಡಕ್ಕೆ ಪ್ರಕಾಶ್ ಅಮ್ಮಣ್ಣಾಯ ವಿವರಣೆಯನ್ನ ಕೊಟ್ಟಿದ್ದಾರೆ. ಜ್ಯೋತಿಷಿ ಪ್ರಕಾಶ್ ಅಮ್ಮಣ್ಣಾಯ. ಕಾಲದಲ್ಲಿ ಕಾಶಿ, ರಾಮೇಶ್ವರ ಇಂಥದ ಕಲ್ಲಿಯಲ್ಲಿ ಹೋಗಿ ಸ್ನಾನ ಮಾಡಿ ಧ್ಯಾನ ಮಾಡುವಂಥದ್ದು ಇದೆಲ್ಲ ಉದ್ದೇಶಗಳದ್ದೇ. ಇದೊಂದು ಹುಚ್ಚ ಅಲ್ಲದು. ಯಾಕೆಂದರೆ ತನ್ನ ಜ್ಞಾನವನ್ನು ತಾನು ವೃದ್ಧಿಸಿಕೊಳ್ಳುವಂಥದ್ದು. ಇನ್ನೊಂದು ವಿಶೇಷ ಅಂತ ಹೇಳಿದರೆ, ರಾಹು ಹಿಂದೆ ಬರುವಂಥದ್ದು, ಚಂದ್ರ ಮುಂದೆ ಹೋಗುವಂಥದ್ದು. ಇಲ್ಲಿ ನೋಡಿ, ದೊಡ್ಡ ಒಂದು ಘರ್ಷಣೆಯ ಹೊತ್ತದು. ಆ ಘರ್ಷಣೆಯ ಹೊತ್ತಿನಲ್ಲಿ ಪ್ರತಿ 27 ದಿನಗಳಿಗೊಮ್ಮೆ ಚಂದ್ರ ರಾಹುವನ್ನು ದಾಟಿ ಹೋಗ್ತಾನೆ. ಆದರೆ ಈ ಸಂದರ್ಭದಲ್ಲಿ ಚಂದ್ರ 21-22 ಡಿಗ್ರಿಯನ್ನು ಇರಬೇಕು. ಆಮೇಲೆ ರವಿ 24 ಡಿಗ್ರಿಯಲ್ಲಿ ಇರಬೇಕು. ಇನ್ನು ರಾಹು ಕೂಡ 24 ಡಿಗ್ರಿಯಲ್ಲಿ ಇರಬೇಕು. ಈ ಸಂಯೋಗಗಳುಂಟಲ್ಲ, ಈ ಸಂಯೋಗಗಳು ಪೂರ್ಣ ಗ್ರಹಣವನ್ನು ಸೂಚಿಸ್ತದೆ. ಅಲ್ಲಿ ಸ್ವಲ್ಪ ಕೂಡ ಚಂದ್ರನ ಬೆಳಕು ಬರುವುದಿಲ್ಲ ಭೂಮಿಗೆ. ಆವಾಗ ಬಹಳ ಎಚ್ಚರದಲ್ಲಿ ಇರಬೇಕು ಅಂತೇಳಿ ನಾನು ಹೇಳುವಂಥದ್ದು. ಕೇವಲ ಒಂದೇ ನಮನೆಯ ಗ್ರಹಣಗಳಲ್ಲ. ನಮಗೆ ಸಾಮಾನ್ಯವಾಗಿ ಒಂದೇ ಗ್ರಹಣ ಅಂತ ಹೇಳ್ತೇವೆ ನಾವು. ಗ್ರಹಣದಲ್ಲಿ ಬೇರೆ ಬೇರೆ ಅಧ್ಯಯನಗಳುಂಟು. ಯಾವ ಭಾಗದಿಂದ ಎಷ್ಟು ಗ್ರಾಸಮಾನದಲ್ಲಿ ಹಿಡಿತದೆ, ಎಷ್ಟು ಹೊತ್ತು ಇರ್ತದೆ,
ಎಷ್ಟೊತ್ತಿಗೆ ಮೋಕ್ಷ ಆಗ್ತದೆ, ಆಮೇಲೆ ಯಾವ ವರ್ಣದಲ್ಲಿ ಇರ್ತದೆ ಅಂತೇಳಿ. ನೋಡಿ, ಈಗ ನೀವೆಲ್ಲ ಹೇಳ್ತಿದ್ರಿ ಬ್ಲಡ್ ಮೂನ್ ಅಂತೇಳಿ, ಅಂದರೆ ಈ ಚಂದ್ರನ ಸ್ಥಿತಿಗತಿಗಳ ಅನುಗುಣವಾಗಿ ಈ ಬ್ಲಡ್ ಮೂನ್ ಸೃಷ್ಟಿಯಾದದ್ದು. ಈ ಸಮಯದಲ್ಲಿ ಗ್ರಹಣ ಬಂದರೆ ಹೇಗಾಗ್ತದೆ, ಈ ಬಗ್ಗೆಲ್ಲ ಸಾಕಷ್ಟು ಅಧ್ಯಯನ ನಮ್ಮ ಈ ಒಂದೇ ಕೆಲ ಹೊತ್ತಿನಲ್ಲಿ ನಾವು ಇದನ್ನು ವರ್ಣನೆ ಮಾಡಲಿಕ್ಕೆ ವಿವರಿಸಲಿಕ್ಕೆ ಸಾಧ್ಯ ಇಲ್ಲ, ಭಾಳ ಕಷ್ಟದ ವಿಚಾರ. ಹಾಗಾಗಿ ನಾವೇನು ಮಾಡ್ತೇವೆ ಅಂತ ಹೇಳಿದರೆ, ಅನೇಕ ಜನ ಇದನ್ನು ಒಪ್ಪಿಕೊಂಡಿದ್ದಾರೆ, ಅನೇಕರು ಒಪ್ಪುವುದಿಲ್ಲ. ಗ್ರಹಣ ನಮಗೇನು ಆಚರಣೆ ಇಲ್ಲ ಅಂತ ಹೇಳ್ತಾರೆ. ಯಾರು ಆಚರಣೆ ಮಾಡಲಿ ಮಾಡದೇ ಇರಲಿ, ಖಗೋಳದಲ್ಲಿ ನಡೆಯುವಂತಹ ಕ್ರಿಯೆಗಳು ಅದು ನಡೀತಾ ಇರ್ತದೆ, ಅದರ ಪರಿಣಾಮಗಳು ಭೂಮಿಯ ಮೇಲೆ ಬರ್ತಾ ಇರ್ತದೆ. ಈಗ ನಾವು ಅನೇಕ ವಿಚಾರಗಳನ್ನು ನೋಡಿದೆವು. ಕ್ಷುಲ್ಲಕ ಕಾರಣಕ್ಕಾಗಿ ನಮಗೆ ಒಂದು ನಿಷ್ಠುರ ಆಯಿತು ಅಂತೇಳಿ ಒಂದು ಒಳ್ಳೆಯ ವ್ಯಕ್ತಿಯ ಮೇಲೆ ನಾವು ಅಪವಾದ ಹೊರಿಸುವಂಥದ್ದು, ಅವನು ಕೊಲೆ ಮಾಡಿದ್ದಾನೆ ಅಂತ ಹೇಳುವಂಥದ್ದು, ಇಂಥದ್ದೆಲ್ಲ ದುರ್ಬುದ್ಧಿಗಳು ಹುಟ್ಟುತ್ತದೆ. ಅದು ಒಂದು ವೇಳೆ ಮಾಡಿದ್ದಿದ್ರೆ ನಮಗೆ ಹಕ್ಕಿದೆ ಅದನ್ನು ಕೇಳುವಂಥದ್ದು. ಪ್ರಜೆಗಳಿಗಾಗಿ ನಾವು ಖಂಡಿತವಾಗಿ ಹೋರಾಟ ಮಾಡಬೇಕು. ಆದರೆ ಅದರ ಪರಿಣಾಮ ಏನಾಗ್ತದೆ ಅಂತ ಹೇಳುವಂಥದ್ದು ಯೋಚನೆ ಬರುವುದಿಲ್ಲ. ಇದು ಇಂತಹ ಗ್ರಹಣಗಳ ಸ್ಥಿತಿಗತಿಗಳ ಪರಿಣಾಮದಲ್ಲಿ ಅದೆಲ್ಲ ನಮ್ಮ ತಲೆಯನ್ನು ನಾವೇ ಹಾಳು ಮಾಡಿಕೊಳ್ಳುವಂಥ ಒಂದು ಕೆಲಸ ಆಗ್ತದೆ. ಅದಕ್ಕೆ ಬೇಕಾಗಿ ಆ ಹೊತ್ತಿನಲ್ಲಿ ನೀವು ತಲೆ ಹಾಳು ಮಾಡಿಕೊಳ್ಬೇಡಿ, ನೀವು ಈ ರೀತಿ ಹೋಗಿ ಅಂತೇಳಿ ನಮ್ಮ ಋಷಿ ಮುನಿಗಳು ಪ್ರಾಜ್ಞರು ಎಲ್ಲ ನಮಗೆ ಸಲಹೆ ಕೊಟ್ಟಿದ್ದಾರೆ. ಒಟ್ನಲ್ಲಿ ಈ ರಾಹುಗ್ರಸ್ತ ರಕ್ತ ಚಂದ್ರಗ್ರಹಣಕ್ಕೆ ಕೌಂಟ್ ಡೌನ್ ಆರಂಭ ಆಗಿದೆ. ಚಂದ್ರಗ್ರಹಣದಿಂದ ಯಾವ ರಾಶಿಗೆ ಸಂಕಷ್ಟ, ಗ್ರಹಣದ ವೇಳೆ ಯಾವ ಕ್ರಮವನ್ನು ಅನುಸರಿಸಬೇಕು, ಚಂದ್ರಗ್ರಹಣ ಏನೆಲ್ಲ ಪ್ರಭಾವಗಳನ್ನ ಬೀರಲಿದೆ, ವರ್ಷದ ಕೊನೆಯ ಚಂದ್ರಗ್ರಹಣ ಯಾಕೆ ಮುಖ್ಯ ಆಗತ್ತೆ, ಖಗ್ರಾಸ ಚಂದ್ರಗ್ರಹಣದ ವಿಶೇಷತೆ ಏನು? ರಿಪಬ್ಲಿಕ್ ಕನ್ನಡಕ್ಕೆ ಪ್ರಕಾಶ್ ಅಮ್ಮಣ್ಣಾಯ ವಿವರಣೆಯನ್ನ ಕೊಟ್ಟಿದ್ದಾರೆ. ಜ್ಯೋತಿಷಿ ಪ್ರಕಾಶ್ ಅಮ್ಮಣ್ಣಾಯ. ಕಾಲದಲ್ಲಿ ಕಾಶಿ, ರಾಮೇಶ್ವರ ಇಂಥದ್ದು ಕಲ್ಲಿಯಲ್ಲಿ ಹೋಗಿ ಸ್ನಾನ ಮಾಡಿ ಧ್ಯಾನ ಮಾಡುವಂಥದ್ದು, ಇದೆಲ್ಲ ಉದ್ದೇಶಗಳದ್ದೇ. ಇದೊಂದು ಹುಚ್ಚಲ್ಲದು. ಯಾಕೆಂದರೆ ತನ್ನ ಜ್ಞಾನವನ್ನು ತಾನು ವೃದ್ಧಿಸಿಕೊಳ್ಳುವಂಥದ್ದು. ಇನ್ನೊಂದು ವಿಶೇಷ ಅಂತ ಹೇಳಿದರೆ, ರಾಹು ಹಿಂದೆ ಬರುವಂಥದ್ದು, ಚಂದ್ರ ಮುಂದೆ ಹೋಗುವಂಥದ್ದು. ಇಲ್ಲಿ ನೋಡಿ, ದೊಡ್ಡ ಒಂದು ಘರ್ಷಣೆಯ ಹೊತ್ತದು. ಆ ಘರ್ಷಣೆಯ ಹೊತ್ತಿನಲ್ಲಿ ಪ್ರತಿ 27 ದಿನಗಳಿಗೊಮ್ಮೆ ಚಂದ್ರ ರಾಹುವನ್ನು ದಾಟಿ ಹೋಗ್ತಾನೆ. ಆದರೆ ಈ ಸಂದರ್ಭದಲ್ಲಿ ಚಂದ್ರ 21-22 ಡಿಗ್ರಿಯಲ್ಲಿ ಇರಬೇಕು, ಆಮೇಲೆ ರವಿ 24 ಡಿಗ್ರಿಯಲ್ಲಿ ಇರಬೇಕು, ಇನ್ನು ರಾಹು ಕೂಡ 24 ಡಿಗ್ರಿಯಲ್ಲಿ ಇರಬೇಕು. ಈ ಸಂಯೋಗಗಳುಂಟಲ್ಲ, ಈ ಸಂಯೋಗಗಳು ಪೂರ್ಣ ಗ್ರಹಣವನ್ನು ಸೂಚಿಸ್ತದೆ. ಅಲ್ಲಿ ಸ್ವಲ್ಪ ಕೂಡ ಚಂದ್ರನ ಬೆಳಕು ಬರುವುದಿಲ್ಲ ಭೂಮಿಗೆ. ಆವಾಗ ಬಹಳ ಎಚ್ಚರದಲ್ಲಿ ಇರಬೇಕು ಅಂತೇಳಿ ನಾನು ಹೇಳುವಂಥದ್ದು. ಕೇವಲ ಒಂದೇ ನಮನೆಯ ಗ್ರಹಣಗಳಲ್ಲ, ನಮಗೆ ಸಾಮಾನ್ಯವಾಗಿ ಒಂದೇ ಗ್ರಹಣ ಅಂತ ಹೇಳ್ತೇವೆ ನಾವು. ಗ್ರಹಣದಲ್ಲಿ ಬೇರೆ ಬೇರೆ ಅಧ್ಯಯನಗಳುಂಟು. ಯಾವ ಭಾಗದಿಂದ ಎಷ್ಟು ಗ್ರಾಸಮಾನದಲ್ಲಿ ಹಿಡಿತದೆ, ಎಷ್ಟು ಹೊತ್ತು ಇರ್ತದೆ, ಎಷ್ಟೊತ್ತಿಗೆ ಮೋಕ್ಷ ಆಗ್ತದೆ, ಆಮೇಲೆ ಯಾವ ವರ್ಣದಲ್ಲಿ ಇರ್ತದೆ ಅಂತೇಳಿ. ನೋಡಿ, ಈಗ ನೀವೆಲ್ಲ ಹೇಳ್ತಿದ್ರಿ ಬ್ಲಡ್ ಮೂನ್ ಅಂತೇಳಿ, ಅಂದರೆ ಈ ಚಂದ್ರನ ಸ್ಥಿತಿಗತಿಗಳ ಅನುಗುಣವಾಗಿ ಈ ಬ್ಲಡ್ ಮೂನ್ ಸೃಷ್ಟಿಯಾದದ್ದು. ಈ ಸಮಯದಲ್ಲಿ ಗ್ರಹಣ ಬಂದರೆ ಹೇಗಾಗ್ತದೆ, ಈ ಬಗ್ಗೆಲ್ಲ ಸಾಕಷ್ಟು ಅಧ್ಯಯನ ನಮ್ಮ ಈ ಒಂದೇ ಕೆಲ ಹೊತ್ತಿನಲ್ಲಿ ನಾವು ಇದನ್ನು ವರ್ಣನೆ ಮಾಡಲಿಕ್ಕೆ ವಿವರಿಸಲಿಕ್ಕೆ ಸಾಧ್ಯ ಇಲ್ಲ, ಭಾಳ ಕಷ್ಟದ ವಿಚಾರ. ಹಾಗಾಗಿ ನಾವೇನು ಮಾಡ್ತೇವೆ ಅಂತ ಹೇಳಿದರೆ, ಅನೇಕ ಜನ ಇದನ್ನು ಒಪ್ಪಿಕೊಂಡಿದ್ದಾರೆ, ಅನೇಕರು ಒಪ್ಪುವುದಿಲ್ಲ. ಗ್ರಹಣ ನಮಗೇನು ಆಚರಣೆ ಇಲ್ಲ ಅಂತ ಹೇಳ್ತಾರೆ. ಯಾರು ಆಚರಣೆ ಮಾಡಲಿ ಮಾಡದೇ ಇರಲಿ, ಖಗೋಳದಲ್ಲಿ ನಡೆಯುವಂತಹ ಕ್ರಿಯೆಗಳು ಅದು ನಡೀತಾ ಇರ್ತದೆ, ಅದರ ಪರಿಣಾಮಗಳು ಭೂಮಿಯ ಮೇಲೆ ಬರ್ತಾ ಇರ್ತದೆ. ಈಗ ನಾವು ಅನೇಕ ವಿಚಾರಗಳನ್ನು ನೋಡಿದೆವು. ಕ್ಷುಲ್ಲಕ ಕಾರಣಕ್ಕಾಗಿ ನಮಗೆ ಒಂದು ನಿಷ್ಠುರ ಆಯಿತು ಅಂತೇಳಿ ಒಂದು ಒಳ್ಳೆಯ ವ್ಯಕ್ತಿಯ ಮೇಲೆ ನಾವು ಅಪವಾದ ಹೊರಿಸುವಂಥದ್ದು, ಅವನು ಕೊಲೆ ಮಾಡಿದ್ದಾನೆ ಅಂತ ಹೇಳುವಂಥದ್ದು, ಇಂಥದ್ದೆಲ್ಲ ದುರ್ಬುದ್ಧಿಗಳು ಹುಟ್ಟುತ್ತದೆ. ಅದು ಒಂದು ವೇಳೆ ಮಾಡಿದ್ದಿದ್ರೆ ನಮಗೆ ಹಕ್ಕಿದೆ ಅದನ್ನು ಕೇಳುವಂಥದ್ದು. ಪ್ರಜೆಗಳಿಗಾಗಿ ನಾವು ಖಂಡಿತವಾಗಿ ಹೋರಾಟ ಮಾಡಬೇಕು. ಆದರೆ ಅದರ ಪರಿಣಾಮ ಏನಾಗ್ತದೆ ಅಂತ ಹೇಳುವಂಥದ್ದು ಯೋಚನೆ ಬರುವುದಿಲ್ಲ. ಇದು ಇಂತಹ ಗ್ರಹಣಗಳ ಸ್ಥಿತಿಗತಿಗಳ ಪರಿಣಾಮದಲ್ಲಿ ಅದೆಲ್ಲ ನಮ್ಮ ತಲೆಯನ್ನು ನಾವೇ ಹಾಳು ಮಾಡಿಕೊಳ್ಳುವಂಥ ಒಂದು ಕೆಲಸ ಆಗ್ತದೆ. ಅದಕ್ಕೆ ಬೇಕಾಗಿ ಆ ಹೊತ್ತಿನಲ್ಲಿ ನೀವು ತಲೆ ಹಾಳು ಮಾಡಿಕೊಳ್ಬೇಡಿ, ನೀವು ಈ ರೀತಿ ಹೋಗಿ ಅಂತೇಳಿ ನಮ್ಮ ಋಷಿ ಮುನಿಗಳು ಪ್ರಾಜ್ಞರು ಎಲ್ಲ ನಮಗೆ ಸಲಹೆ ಕೊಟ್ಟಿದ್ದಾರೆ.